1296/11 ನಂಬರ್ ಸೈಟ್ ಅನ್ನ ಪಡೆದಿದ್ದಾರೆ. ಆದರೆ ನೌಕರರ ಬಡಾವಣೆಯಲ್ಲಿ ನ್ಯಾಯಮೂರ್ತಿಗಳು ಸೈಟ್ ಅನ್ನ ಖರೀದಿಸುವಂತಿಲ್ಲ. ನಿನ್ನೆಯಷ್ಟೇ ಸರ್ಕಾರ ಚಂದ್ರಶೇಖರಯ್ಯ ಅವರನ್ನ 2ನೇ ಉಪ ಲೋಕಾಯುಕ್ತರನ್ನಾಗಿ ನೇಮಿಸಿ ಆದೇಶ ಹೊರಡಿಸಿತ್ತು. ಇಂದು ಅವರ ವಿವಾದದ ನಡುವೆಯೇ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಬನ್ನಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ವೀರೇಂದ್ರ ಈಗ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಚಂದ್ರಶೇಖರಯ್ಯ ಅವರು ಇವತ್ತು ಪ್ರಮಾಣ ವಚನವನ್ನ ಸ್ವೀಕರಿಸಿದ್ದಾರೆ ಉಪ ಲೋಕಾಯುಕ್ತರಾಗಿ. ಒಂದ್ ಕಡೆ ಅವರ ಪ್ರಮಾಣ ವಚನ ಕಾರ್ಯಕ್ರಮ ಇವತ್ತು ನಡೀತಾ ಇದ್ರೆ, ಮತ್ತೊಂದ್ ಕಡೆ ಅವರ ವಿರುದ್ಧ ಕೂಡ ಈಗ ಅಕ್ರಮವಾಗಿ ನಿವೇಶನ ಪಡೆದಂತಹ ಆರೋಪ ಕೇಳಿ ಬರ್ತಾ ಇದೆ. ಹಾಗಾಗಿ ಇವತ್ತಿನ ಅವರ ಒಂದು ಪ್ರಮಾಣ ವಚನ ಸ್ವೀಕಾರ ಕಾರ್ಯಕ್ರಮದಲ್ಲಿ ಅದಕ್ಕೆ ವಿರೋಧಗಳು ವ್ಯಕ್ತವಾಗುವ ಚಾನ್ಸಸ್ ಎಷ್ಟು ಮಟ್ಟಿಗಿದೆ? ಸೌಮ್ಯ, ಇವತ್ತು ಬೆಳಗ್ಗೆ 10 ಗಂಟೆಗೆ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರು 2ನೇ ಉಪಲೋಕಾಯುಕ್ತರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಬೇಕಿದೆ. ನಿಗದಿಯಂತೆ ಕಾರ್ಯಕ್ರಮ ನಡೆಯುತ್ತೆ. ಆದ್ರೆ ಚಂದ್ರಶೇಖರಯ್ಯ ಅವರು ಕೂಡ ಈ ಒಂದು ನ್ಯಾಯಾಂಗ ಬಡಾವಣೆಯ ವಿವಾದದ ಸುಳಿಯಲ್ಲಿ ಸಿಲುಕಿಕೊಂಡಿದ್ದಾರೆ. ಹಿಂದೆ ಕೂಡ ನ್ಯಾಯಮೂರ್ತಿ ಕುರಂಗ ಅವರನ್ನ ನೇಮಿಸಬೇಕು ಅಂತ ಹೇಳಿ ಸರ್ಕಾರ ಆಲೋಚಿಸಿದಾಗ ಕೂಡ ಇಂಥದೇ ಒಂದು ಅಪಸ್ವರ ಇದು ಬಂದಿತ್ತು. ಹಾಗೆ ಹಲವರು ರಾಜೀನಾಮೆ ಕೊಟ್ಟಿದ್ದು ಕೂಡ ನಾವು ನೋಡಿದ್ವಿ. ಇದೇ ಒಂದು ನ್ಯಾಯಾಂಗ ಬಡಾವಣೆಯ ವಿವಾದದ ಹಿನ್ನೆಲೆಯಲ್ಲಿ ಈಗ ಚಂದ್ರಶೇಖರಯ್ಯ ಅವರನ್ನ ಕೂಡ ಈ ಒಂದು ವಿವಾದ ಸುತ್ತುಕೊಂಡಿದೆ. ಅಂದ್ರೆ ಎ.ಟಿ. ರಾಮಸ್ವಾಮಿ ಅವರು ನೀಡಿದಂತಹ ವರದಿಯಲ್ಲಿ ಇವರು ಕೂಡ ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನ ನೀಡಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಸಹಜವಾಗಿ ಇವರ ಸುತ್ತ ಕೂಡ ಈ ವಿವಾದ ಸುತ್ತಕೊಂಡಿದೆ. ಆದ್ರೆ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರು ಹೇಳೋದೇನಂದ್ರೆ, ನನಗೆ ಬೇರೆಯವರ ವಿವಾದಗಳು ಏನು ನನಗೆ ತಿಳಿದಿಲ್ಲ. ಆದ್ರೆ ಸುಪ್ರೀಂ ಕೋರ್ಟ್ ನಲ್ಲಿ ಹಾಗೂ ಹೈಕೋರ್ಟ್ ಹಾಗೂ ಸುಪ್ರೀಂ ಕೋರ್ಟ್ ಎರಡರಲ್ಲೂ ಕೂಡ ಈ ಒಂದು ನ್ಯಾಯಾಂಗ ಬಡಾವಣೆಯ ವಿವಾದದ ಕುರಿತಂತಹ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಜಾ ಆದ ನಂತರವೇ ನಾನು ನಿವೇಶನವನ್ನ ಪಡೆದುಕೊಂಡಿರುವಂತದ್ದು. ಹಾಗಾಗಿ ನನ್ನ ಮೇಲೆ ಆರೋಪ ಮಾಡೋದು ಸರಿಯಲ್ಲ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ. ಆದ್ರೆ ನಾವು ಮತ್ತೊಂದನ್ನು ಗಮನಿಸಬೇಕಾಗುತ್ತೆ ಸೌಮ್ಯ, ಬಡಾವಣೆ ವಿವಾದದ ಕುರಿತಂತ ಅರ್ಜಿ ಈಗಲೂ ಕೂಡ ಹೈಕೋರ್ಟ್ ನಲ್ಲಿ ನ್ಯಾಯಮೂರ್ತಿ ರಾಮಮೋಹನ್ ರೆಡ್ಡಿ ಹಾಗೂ ನ್ಯಾಯಮೂರ್ತಿ ಎಚ್ ಬಿಳ್ಳಪ್ಪ ಅವರ ವಿಭಾಗೀಯ ಪೀಠದಲ್ಲಿ ಇನ್ನೂ ಕೂಡ ಬಾಕಿ ಇದೆ ಅನ್ನುವಂಥದ್ದು ಗಮನಾರ್ಹ. ಆದ್ರೆ ಇಲ್ಲಿ ರಾಜ್ಯಪಾಲರ ನಡೆ ಕೂಡ ಬಹಳ ಕುತೂಹಲನ ಹುಟ್ಟಿದೆ, ಹಾಗೆ ಆಶ್ಚರ್ಯವನ್ನು ಮೂಡಿಸಿದೆ. ಯಾಕಂದ್ರೆ ಹಿಂದೆ ಅವರು ಏನು ಇದೇ ಒಂದು ನ್ಯಾಯಾಂಗ ಬಡಾವಣೆ ವಿವಾದದ ಹಿನ್ನೆಲೆಯಲ್ಲಿ ಬೇರೆಯವರ ಹೆಸರುಗಳು ಪ್ರಸ್ತಾಪವಾದಾಗ ಅದನ್ನ ತಡೆ ಹಿಡಿದಿದ್ರು. ಆದ್ರೆ ನ್ಯಾಯಮೂರ್ತಿ ಚಂದ್ರಶೇಖರಯ್ಯ ಅವರ ಹೆಸರನ್ನ ಅವರು ಒಪ್ಪಿಗೆ ನೀಡಿದ್ದಾರೆ. ಅದೇ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆ 10 ಗಂಟೆಗೆ ಪ್ರಮಾಣ ವಚನ ಕಾರ್ಯಕ್ರಮ ಕೂಡ ನಿಗದಿಯಾಗಿದೆ. ಸೌಮ್ಯ, ಓಕೆ, ಧನ್ಯವಾದ ವೀರೇಂದ್ರ ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಇದೀಗ ಬಂದ ಸುದ್ದಿಯನ್ನ ನೋಡುವುದಾದ್ರೆ, ಕುಖ್ಯಾತ ರೌಡಿ ಅರಸಯ್ಯನನ್ನ ತುಮಕೂರಿನಲ್ಲಿ ಪೊಲೀಸರು ಬಂಧಿಸಿದ್ದಾರೆ.